ಅಹಿಂದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕೈ ಕಣ್ಣಿಟ್ಟಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂದ ಓಲೈಕೆಗೆ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಹಿಂದ ಜಾಗೃತಿಗೊಳಿಸೋದಕ್ಕೆ ಹೈ ವೋಲ್ಟೇಜ್ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಗ್ಯಾರಂಟಿ ರಾಮಯ್ಯ ಸಾರಥ್ಯದಲ್ಲಿ ಮಾಸ್ಟರ್ ಪ್ಲಾನ್. ಬಿಜೆಪಿಯ ಹಿಂದುತ್ವಕ್ಕೆ ಕಾಂಗ್ರೆಸ್ನಿಂದ ಇದೀಗ ಕೌಂಟರ್. ಅಹಿಂದ ಜಾಗೃತಿಗೊಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಗ್ಯಾರಂಟಿ ರಾಮಯ್ಯ ಸಾರಥ್ಯದಲ್ಲಿ ಮಾಸ್ಟರ್ ಪ್ಲಾನ್ ಸಿದ್ಧ ಆಗ್ತಾ ಇದೆ. ಬಿಜೆಪಿಯ ಹಿಂದುತ್ವಕ್ಕೆ ಕಾಂಗ್ರೆಸ್ನಿಂದ ಕೌಂಟರ್ ಇದೀಗ ರೆಡಿ ಆಗ್ತಾ ಇದೆ. ಸಿದ್ದರಾಮಯ್ಯ ವರ್ಚಸ್ಸಿನ ಮೂಲಕ ಪಕ್ಷಕ್ಕೆ ಹೊಸ ಸಂಘಟನೆ, ಹೊಸ ವರ್ಚಸ್ಸನ್ನ ನೀಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಮಸ್ಯೆಗಳ ಸಾಧಕ ಬಾಧಕಗಳ ಬಗ್ಗೆ ಚಕ್ರವ್ಯೂಹವನ್ನ ಹೆಣೆಯಲಾಗ್ತಾ ಇದೆ. ಅಹಿಂದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕೈ ಕಣ್ಣನ್ನ ಇಟ್ಟಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂದ ಓಲೈಕೆಗೆ ಬಿಗ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಅಹಿಂದ ಜಾಗೃತಿಗೊಳಿಸೋದಕ್ಕೆ ಹೈ ವೋಲ್ಟೇಜ್ ಸಭೆಗಳನ್ನ ನಡೆಸೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಗ್ಯಾರಂಟಿ ರಾಮಯ್ಯ ಸಾರಥ್ಯದಲ್ಲಿ ಸಭೆ ನಡೆಸೋದಕ್ಕೆ ಎಲ್ಲಾ ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ಏನು ಸಿದ್ದರಾಮಯ್ಯ ಸರ್ಕಾರ ಜಾರಿಗೊಳಿಸಿತು, ಪಂಚ ಗ್ಯಾರಂಟಿ ಯೋಜನೆಗಳು, ಆ ಯೋಜನೆಯ ಮೂಲಕ ಅಹಿಂದ ಮತಗಳನ್ನ ದೇಶದಾದ್ಯಂತ ಸಂಘಟಿಸೋದಕ್ಕೆ ಕಾಂಗ್ರೆಸ್ ಚಕ್ರವ್ಯೂಹವನ್ನ ಹೆಣಿತಾ ಇದೆ. ಒದಗಬಹುದಾದ ಸಮಸ್ಯೆಗಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಾಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಬಿಸಿ ಮತವನ್ನ ಹೇಗೆ ಓಲೈಸೋದು ಅನ್ನುವ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಹೆಣೆಯಲಾಗ್ತಾ ಇದೆ. ಇನ್ನು ಎಐಸಿಸಿ ರಾಷ್ಟ್ರೀಯ ಸಲಹಾ ಮಂಡಳಿ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಬೇಕು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿ ಇದೆ. ಹಾಗೆಯೇ ಮೊದಲ ಮೀಟಿಂಗ್ ಜುಲೈ 15ಕ್ಕೆ ನಡೆಯುತ್ತೆ ಬೆಂಗಳೂರಿನಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂದ ಮತಗಳನ್ನ ಓಲೈಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಏಕೆ, ಹಾಗೇನೆ ಸಿದ್ದರಾಮಯ್ಯನವರಿಗೆ ಏಕೆ ಈ ಒಂದು ನಾಯಕತ್ವ, ಅವರಿಗೆ ಯಾಕೆ ಪ್ರಾಮುಖ್ಯತೆ ಬಂದಿದೆ ಅಂತ ನೋಡೋದಾದ್ರೆ, ಅಹಿಂದ ನಾಯಕರಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಏರೋದಕ್ಕೆ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಅಹಿಂದಕ್ಕೆ ಒಲವನ್ನ ನೀಡೋ ಮೂಲಕ ಅವರು ಅಧಿಕಾರಕ್ಕೆ ಬಂದಾಗ್ಲಿಂದಲೂ, ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಏನು ಅವರು ಏರಿದ್ರು ಆವಾಗಿಂದಲೂ ಕೂಡ ಅಹಿಂದ ಅಂತ ಹೇಳ್ಕೊಂಡು ಅಹಿಂದ ಮತಗಳನ್ನ ಸಂಘಟಿಸ್ತಾ ರಾಜಕೀಯಕ್ಕೆ ಬಂದವರು ಮತ್ತು ಅದೇ ನಿಟ್ಟಿನಲ್ಲಿ ರಾಜಕೀಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತವರು. ಹಾಗಾಗಿ ಅವರಿಗೆ ಮಹತ್ವವನ್ನ ನೀಡಲಾಗ್ತಾ ಇದೆ. ಮತ್ತೆ ಹಿಂದುಳಿದ ವರ್ಗಗಳನ್ನ ಸಂಘಟಿಸಿದ ಅನುಭವ ಅವರಿಗಿದೆ. ಜೊತೆಯಲ್ಲಿ ಸಮುದಾಯದ ಸಮಸ್ಯೆಗೆ ಪರಿಹಾರವನ್ನು ಒಂದು ನಿಟ್ಟಿನಲ್ಲಿ ಸೂಚಿಸಬಲ್ಲರು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ಅನಿಸಿಕೆ ಇರುವಂತದ್ದು. ಅವರು ಸೂಚಿಸಬಲ್ಲರು, ಹಿಂದುಳಿದ ಸಮುದಾಯಗಳನ್ನ ಪ್ರತಿನಿಧಿಸುತ್ತಾರೆ ಮತ್ತು ಅವರಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುತ್ತಾರೆ ಅನ್ನುವಂತಹ ನಂಬಿಕೆ ಅವರ ಮೇಲೆ ಇಟ್ಟಿದ್ದಾರೆ. ಹಾಗೆಯೇ ದೇಶದಲ್ಲಿ ಹಿಂದುಳಿದ ವರ್ಗಗಳು ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅದನ್ನ ಕೂಲಂಕುಷವಾಗಿ ಅರಿತು ಪರಿಹಾರ ಒದಗಿಸೋದಕ್ಕೆ ಹೊಸ ಜವಾಬ್ದಾರಿಯನ್ನ ಅವರಿಗೆ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬಲ್ಲ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಪಟ್ಟವನ್ನ ಕಟ್ಟಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಜುಲೈ 15ರಂದು
ನಡೆಯಲಿರುವಂತಹ ಕಾಂಗ್ರೆಸ್ ರಾಷ್ಟ್ರೀಯ ಹಿಂದುಳಿದ ಪಕ್ಷಗಳ ಸಭೆ ಇಡೀ ರಾಷ್ಟ್ರದಾದ್ಯಂತ ಹಿಂದುಳಿದ ವರ್ಗಗಳನ್ನ ಜಾಗೃತಗೊಳಿಸುವುದಕ್ಕೆ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯಲಿವೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲೇ ಈ ಒಂದು ಮೀಟಿಂಗ್ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. 7 ಮಂದಿ ಮಾಜಿ ಸಿಎಂಗಳು, 7 ಮಂದಿ ಮಾಜಿ ಕೇಂದ್ರ ಸಚಿವರು, ಸಂಸದರು, ಹಿರಿಯರನ್ನೊಳಗೊಂಡಂತಹ 60 ಮಂದಿ ಸದಸ್ಯರ ಒಬಿಸಿ ಘಟಕ ಈ ಒಂದು ಟೀಮ್ನಲ್ಲಿ ಇರುತ್ತೆ. ಮುಂಬರುವ ಲೋಕಸಭಾ ಚುನಾವಣೆಗೆ, ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸೋದಕ್ಕೆ ಈ ಒಂದು ಮೀಟಿಂಗ್ ಸಹಾಯಕಾರಿಯಾಗಬಲ್ಲದು ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿರುವಂತದ್ದು. ಇನ್ನು ಹಿಂದುಳಿದ ಸಮುದಾಯಗಳನ್ನ ಕಾಂಗ್ರೆಸ್ ಕಡೆ ಸೆಳೆಯುವಂತಹ ಪ್ರಯತ್ನ ಕೂಡ ಈ ನಿಟ್ಟಿನಲ್ಲಿ ಆಗತ್ತೆ ಅನ್ನುವ ಲೆಕ್ಕಾಚಾರವನ್ನ ಹಾಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಜುಲೈ 15ರಂದು ಸಭೆ ನಡೆಯುತ್ತೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಮೊದಲ ಮೀಟಿಂಗ್ ಈ ನಿಟ್ಟಿನಲ್ಲಿ ನಡೆಯುತ್ತೆ ಅಂತ. ಇನ್ನು ಕಾಂಗ್ರೆಸ್ ಒಬಿಸಿ ಸಮಿತಿಗೆ ಸಿದ್ದರಾಮಯ್ಯನವರೇ ನಾಯಕರಾಗಿರ್ತಾರೆ. ಇನ್ನು ಈ ಟೀಮ್ ನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತಂದ್ರೆ, 7 ಮಂದಿ ಮಾಜಿ ಸಿಎಂಗಳು ಇರ್ತಾರೆ, 7 ಮಂದಿ ಮಾಜಿ ಕೇಂದ್ರ ಸಚಿವರು ಕೂಡ ಇರ್ತಾರೆ. ಜೊತೆಯಲ್ಲಿ ಹಿರಿಯ ಸಂಸದರು ಮತ್ತು ಇತರ ಹಿರಿಯರನ್ನೊಳಗೊಂಡಂತಹ 60 ಮಂದಿ ಸದಸ್ಯರ ಒಬಿಸಿ ಘಟಕ ಸಿದ್ಧ ಆಗುತ್ತೆ, ರೆಡಿ ಮಾಡ್ಕೊಳ್ತಾರೆ. ಈ ಒಂದು ಕಂಪ್ಲೀಟ್ ಏನು ಸ್ಟ್ರಾಟಜಿ ಇದೆ ಅದನ್ನ ವರ್ಕೌಟ್ ಮಾಡೋ ಸಲುವಾಗಿ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಬೆಂಗಳೂರಿನಲ್ಲಿ ಜುಲೈ 15ಕ್ಕೆ ಮೀಟಿಂಗ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂದ ಓಲೈಕೆಗೆ ಕಂಪ್ಲೀಟ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಜುಲೈನಲ್ಲಿ ಮೊದಲ ಸಭೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮುಂಬರುವ ಲೋಕಸಭಾ ಚುನಾವಣೆಗೆ ಹಾಗೂ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಿಗೆ ತಯಾರಿ ನಡೆಸುವ ನಿಟ್ಟಿನಲ್ಲಿ ಹಿಂದುಳಿದ ಸಮುದಾಯಗಳನ್ನ ಕಾಂಗ್ರೆಸ್ ಕಡೆ ಸೆಳೆಯುವ ಪ್ರಯತ್ನ ಇದಾಗಿರುತ್ತೆ. ಒಬಿಸಿ ಮೀಸಲಾತಿ ಪ್ರಕಟಗೊಳಿಸಿ ಸೆಳೆಯೋದಕ್ಕೆ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಈ 60 ಜನರ ಸಮಿತಿಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅನ್ನುವಂತಹ ಕುರಿತು ಒಂದು ಲಿಸ್ಟ್ ಅನ್ನ ಅವರು ರೆಡಿ ಮಾಡಿಕೊಂಡಿದ್ದಾರೆ. ಜುಲೈ ತಿಂಗಳಲ್ಲಿ ಮೊದಲ ಸಭೆ ನಡೆಯುತ್ತೆ, ಜುಲೈ 15ರಂದು ಅಂತ ಹೇಳಿ ಕೂಡ ಪ್ರಕಟ ಮಾಡಿದ್ದಾರೆ. ರಾಷ್ಟ್ರವ್ಯಾಪಿ ಸಮುದಾಯ ಓಲೈಕೆಗೆ ಸಂಘಟನೆ ಬಲಗೊಳಿಸೋದಕ್ಕೆ ಪ್ಲಾನ್ ಅನ್ನ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ 15 ಒಬಿಸಿ ಏನು ಜುಲೈ 15ರಂದು ನಡೆಯುವಂತಹ ಒಬಿಸಿ ಸಭೆಯಲ್ಲಿ ಹಲವು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಇನ್ನು ಈ ಒಂದು ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ನಾಯಕತ್ವವನ್ನ ವಹಿಸ್ತಾರೆ ಅನ್ನುವಂಥದ್ದು. ಅವರ ನೇತೃತ್ವದಲ್ಲೇ ಈ ಸಂಘಟನೆ ನಡೆಯುತ್ತೆ. ಹಾಗೆ ಮೀಟಿಂಗ್ಗಳು, ಎಲ್ಲ ಪ್ಲಾನ್ಗಳು, ಸಾಧಕ ಬಾಧಕಗಳ ಚರ್ಚೆ ಎಲ್ಲವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ನಡೆಯುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಇನ್ನು ಈ ಸಮಿತಿಯಲ್ಲಿ 7 ಜನ ಮಾಜಿ ಮುಖ್ಯಮಂತ್ರಿಗಳು ಇರ್ತಾರೆ ಅಂತ ಹೇಳಿ, ಅದರಲ್ಲಿ ಮುಖ್ಯವಾಗಿ ವೀರಪ್ಪ ಮೊಯ್ಲಿ ಅವರು, ಹಾಗೇನೆ ರಾಜಸ್ಥಾನದ ಮುಖ್ಯಮಂತ್ರಿಗಳಾಗಿದ್ರು ಅಶೋಕ್ ಗೆಹ್ಲೋಟ್ ಅವರು, ಹಾಗೆ ಛತ್ತೀಸ್ಗಢದ ಭೂಪೇಶ್ ಬಘೇಲ್ ಅವರು, ವಿ ನಾರಾಯಣಸ್ವಾಮಿ, ಸಚಿನ್ ಪೈಲಟ್, ಹರಿಪ್ರಸಾದ್ ಸೇರಿ 24 ಮಂದಿ ಪ್ರಮುಖರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನು ಕಾಂಗ್ರೆಸ್ ರಾಷ್ಟ್ರೀಯ ಒಬಿಸಿ ಸಮಿತಿ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಜುಲೈ 15ರಂದು ಕಾಂಗ್ರೆಸ್ ಪಾಳೆಯ. ಈ ನಿಟ್ಟಿನಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಪೋಸ್ಟರ್ ಬಾಯ್, ಒಬಿಸಿ ಪೋಸ್ಟರ್ ಬಾಯ್ ಆಗಿ ಪ್ರತಿಬಿಂಬಿಸಲಾಗ್ತಾ ಇದೆ ಅವರನ್ನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇದರ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಗೆ ಕೊಡೋದಾದ್ರೆ. ವಿದ್ಯಾ ಭಟ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಅಷ್ಟೇ ಅಲ್ಲ
ದೇಶಾದ್ಯಂತ ಕೂಡ ಅವರ ವರ್ಚಸ್ಸು ಇರ್ತಕ್ಕಂಥದ್ದು. ಅಹಿಂದ ನಾಯಕ ಅನ್ನುವಂಥದ್ದು ಒಬಿಸಿ ವರ್ಗದ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ, ಸಮುದಾಯವನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಂತಹ ಎಲ್ಲ ನಾಯಕತ್ವ ಕೂಡ ಸಿದ್ದರಾಮಯ್ಯನವರಿಗಿದೆ ಅನ್ನುವಂಥದ್ದು. ಎರಡು ಅವಧಿಯಲ್ಲೂ ಕೂಡ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಪರಿಣಿತರಾಗಿರ್ತಕ್ಕಂಥವ್ರು. ಹಾಗಾಗಿ ಮತ್ತೆ ಗ್ಯಾರಂಟಿಗಳನ್ನು ಕೂಡ ರಾಜ್ಯದಲ್ಲಿ ಕೊಡುವ ಮುಖಾಂತರ ಇಡೀ ದೇಶಾದ್ಯಂತ ಕೂಡ ಗಮನ ಸೆಳೆದಿರತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ರಾಜ್ಯಕ್ಕಷ್ಟೇ ಅಲ್ಲ ದೇಶಾದ್ಯಂತ ಕೂಡ ಅವ್ರನ್ನ ಉಪಯೋಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಒಬಿಸಿ ಘಟಕದ ಒಂದು ಸಮಿತಿಯನ್ನ ಮಾಡಿ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಉಸ್ತುವಾರಿಯಲ್ಲಿ ಮತ್ತೆ ಏನು ಗೆಹಲೋಟ್ ಆಗಿರ್ಬೋದು, ಹಲವಾರು ನಾಯಕರನ್ನ ಅದಕ್ಕೆ ಮಾಜಿ ಸಿಎಂ ಆಗಿರ್ತಕ್ಕಂಥ ವೀರಪ್ಪ ಮೊಯ್ಲಿಯರ್ ಆಗಿರ್ಬೋದು, ಒಂದು 4-5 ಮಾಜಿ ಸಿಎಂ ಗಳನ್ನ ಮತ್ತೆ ಕೆಲವೊಂದಿಷ್ಟು ಪ್ರಮುಖ ನಾಯಕರನ್ನು ಕೂಡ ಒಂದು ಒಬಿಸಿ ಘಟಕದಲ್ಲಿ ಇರಿಸಿ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಕೂಡ ಒಬಿಸಿ ಸಮುದಾಯಗಳನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದೇ 15ರಂದು ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ಒಬಿಸಿ ಘಟಕದ ಏನು ಸಮಿತಿ ರಚನೆ ಮಾಡಬೇಕು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಬೇಕು, ಯಾವ ರೀತಿ ರೂಪರೇಷ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವತ್ತು ಸಭೆ ಕೂಡ ಆಯೋಜನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವ್ರನ್ನ ಇಡೀ ದೇಶಾದ್ಯಂತ ಒಂದಿಷ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಕೂಡ ಅವ್ರನ್ನ ಎದುರಿಸುವಂತಹ ಮಾತನಾಡುವಂತ ಶೈಲಿ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆ. ಹಾಗಾಗಿ ಒಬಿಸಿ ಸಮುದಾಯಗಳನ್ನ ಸೆಳೆಯುವಂತಹ ಪ್ರಯತ್ನಕ್ಕೆ ಏನು ಬಿಜೆಪಿ ನಾಯಕರು ಹಲವಾರು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಅದಕ್ಕೆ ಪ್ರತಿತಂತ್ರವಾಗಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಒಂದು ಉಪಯೋಗಿಸ್ಬೇಕು ಅನ್ನುವಂಥದ್ದು, ಅವ್ರನ್ನ ಮುಂದಾಳತ್ವದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದಿಷ್ಟು ತಂತ್ರಗಾರಿಕೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಇಡೀ ದೇಶಾದ್ಯಂತ ಪ್ರಮುಖವಾಗಿ ಒಬಿಸಿ ಸಮುದಾಯಗಳ ನಾಯಕರಾಗಿ ಆ ಒಂದು ಸಮುದಾಯಗಳ ಹಿಡಿದಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ವಿದ್ಯಾಭಟ್. ಹಾಗೇನೆ ಏನು ಬಸವರಾಜ್, ಈಗ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಅಂತ ಇಲ್ಲಿ ಗುರುತಿಸಲ್ಪಟ್ಟವಂತವರು, ಹಾಗಾಗಿ ಈ ಒಂದು ಕಮಿಟಿಗೆ ಅವರದ್ದೇ ನಾಯಕತ್ವ ಇರುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿಗಳ ಒಂದು ವಿಚಾರಕ್ಕೆ ಬಂದಾಗ ಅಹಿಂದ ನಾಯಕರಿಗೆ ಪಟ್ಟವನ್ನ ಕಟ್ಟಲಾಗತ್ತಾ ಹೇಗೆ ಅಂತ? ಬಟ್ ಒಂದು ಇದೀಗ ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕಾಗಿ ಹಲವು ರೀತಿಯಲ್ಲಿ ಪೈಪೋಟಿ ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಸಿಎಂ ಸಿದ್ದರಾಮಯ್ಯವ್ರನ್ನ ಒಂದಿಷ್ಟು ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಯುತ್ತೇನೆ ಅನ್ನುವಂಥದ್ದು ಅವರೇ ಸ್ವತಃ ಹೇಳಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಸಿಎಂ ಸ್ಥಾನಕ್ಕೆ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಆದ್ರೆ ಮುಂದೆ ಈಗ 2028ರ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ಸಿಎಂ ಸ್ಥಾನದ ಆಕಾಂಕ್ಷೆಯಿಂದ ಹಿಂದೇಟ್ ಹಾಕಿದ್ದಾರೆ. ಅವರೇ ಸಹ ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ಇರುವಂತ ವಿಚಾರ. ಹಾಗಾಗಿ ಈಗ ಮುಂದೆ 2028ಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅವಾಗ ಸಿಎಂ ಸಿದ್ದರಾಮಯ್ಯವ್ರ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತಹ ತಂತ್ರಗಾರಿಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರದಾಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇಲ್ಲಿ ರಾಜ್ಯದಲ್ಲಿ ಅಹಿಂದ ನಾಯಕರನ್ನ ಸಿಎಂ ಮಾಡ್ಬೇಕಾ ಅಥವಾ ಪ್ರಬಲ ಪೈಪೋಟಿಯನ್ನ ಒತ್ತುತ್ತಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ಹೇರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡ್ತಾರಾ ಅಥವಾ ಇನ್ನೊಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಮುಖ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು ನೀವ್ ಹೇಳಿದಂತೆ ಅಹಿಂದ ನಾಯಕರಲ್ಲಿ ಕೂಡ ಅವರು ಕೂಡ ಬರ್ತಾರೆ. ಹಾಗಾಗಿ ಆ ಒಂದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಮುನ್ನೆಲೆಗೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ನಾವು ಹಿಂದುಳಿದ ವರ್ಗಗಳಲ್ಲಿ ಅಹಿಂದ ನಾಯಕರಲ್ಲಿ ಸಿಎಂ ಸಿದ್ದರಾಮಯ್ಯವ್ರನ್ನ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಆಗಿರ್ಬೋದು ರಾಷ್ಟ್ರ ಮಟ್ಟಕ್ಕೆ ಕೂಡ ತೆಗೆದುಕೊಂಡು ಅವರಿಗೆ ಒಂದು ಅವಕಾಶ ಕೊಡುವಂತಹ ಒಂದು ಸ್ಥಾನಮಾನ ಕಲ್ಪಿಸುವಂತಹ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಮತ್ತೊಂದು ಸಮುದಾಯಕ್ಕೆ ನಾವು ಕರ್ನಾಟಕ ರಾಜ್ಯದಲ್ಲಿ ಕೊಡೋಣ ಅನ್ನುವ